ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ನೀತಿಯ ಬಗ್ಗೆ ತಿಳಿಯೋಣ. ಇದು ಕೇವಲ ಒಂದು ನೀತಿಯಲ್ಲ, ಬದಲಿಗೆ ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಶುರುಮಾಡಿ ಭಾರತದ ರಾಜಕೀಯ ಭೂಪಟವನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಟ್ಟ ಒಂದು ನೀತಿ. ಅಂದ್ರೆ ಯೋಚ್ನೆ ಮಾಡಿ, ಒಂದೇ ಒಂದು ಕಾನೂನು ಇಡೀ ಸಾಮ್ರಾಜ್ಯವನ್ನೇ ಅಲುಗಾಡ್ಸೋಕ್ ಸಾಧ್ಯನಾ? ಹೇಗ್ ಸಾಧ್ಯ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಈ ನೀತಿಯ ಆಳಕ್ಕೆ ಇಳಿಯೋಣ. ನಮ್ಮ ಈ ಕಥೆ ಶುರುವಾಗೋದು 19ನೇ ಶತಮಾನದ ಮಧ್ಯದಲ್ಲಿ. ಆಗ ಭಾರತಕ್ಕೆ ಒಬ್ಬ ಹೊಸ ಬ್ರಿಟಿಷ್ ಗವರ್ನರ್ ಜನರಲ್ ಬರ್ತಾನೆ. ಅವನೊಬ್ಬ ಮಹತ್ವಾಕಾಂಕ್ಷಿ, ಅಂದ್ರೆ ಸುಮ್ನೆ ಅಧಿಕಾರ ನಡ್ಸೋಕೆ ಬಂದವನಲ್ಲ, ತನ್ನ ಜೊತೆ ಭಾರತದ ಹಣೆಬರವನ್ನೇ ಬದಲಿಸೋ ಒಂದು ಮಾಸ್ಟರ್ ಪ್ಲಾನ್ ಹೊತ್ತು ತಂದಿದ್ದ. ಸರಿ, ಅದು 1848ನೇ ಇಸ್ವಿ. ಲಾರ್ಡ್ ಡಾಲ್ಹೌಸಿ ಭಾರತದ ಗವರ್ನರ್ ಜನರಲ್ ಆಗಿ ಚಾರ್ಜ್ ತಗೋತಾನೆ. ಅವನ ತಲೆಯಲ್ಲಿ ಒಂದೇ ಒಂದು ಗುರಿ ಸ್ಪಷ್ಟವಾಗಿತ್ತು. ಏನು ಗೊತ್ತಾ? ಭಾರತದಲ್ಲಿರೋ ಸಣ್ಣ ಪುಟ್ಟ ರಾಜರ ಸಂಸ್ಥಾನಗಳನ್ನೆಲ್ಲ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ಬಿಡ್ಬೇಕು. ಈ ಗುರಿ ಸಾಧಿಸೋಕೆ ಅವನ್ ಬಳಸಿದ ಅಸ್ತ್ರ, ಅದೇ ನಾವು ಮಾತಾಡೋಕ್ ಹೊರಟಿರೋ ಆ ಹೊಸ ನೀತಿ. ಹಾಗಾದ್ರೆ ಏನಿದು ನೀತಿ? ಯಾಕೆ ಅದನ್ನ ಒಂದು ಅಸ್ತ್ರ ಅಂತ ಕರಿತಿದೀವಿ? ಈ ನೀತಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ಪೇರು. ಇದರ ರೂಲ್ ತುಂಬಾನೇ ಸಿಂಪಲ್ ಆಗಿತ್ತು. ಏನಪ್ಪಾ ಅಂದ್ರೆ, ಯಾವುದೇ ಭಾರತೀಯ ರಾಜನಿಗೆ ಸ್ವಂತ ಮಕ್ಕಳಿಲ್ದೆ ಅವನು ತೀರ್ಕೊಂಡ್ರೆ ಅವನು ದತ್ತು ತಗೊಂಡ ಮಗನಿಗೆ ಆ ರಾಜ್ಯದ ಅಧಿಕಾರ ಸಿಗಲ್ಲ. ಹಾಗಾದ್ರೆ ಆ ರಾಜ್ಯ ಏನಾಗತ್ತೆ? ನೇರವಾಗಿ ಬ್ರಿಟಿಷರ ಪಾಲಾಗತ್ತೆ. ಅವರೇ ಅದನ್ನ ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಬಿಡ್ತಿದ್ರು ಅಷ್ಟೇ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನು ಗೊತ್ತಾ? ಭಾರತದಲ್ಲಿ ರಾಜರು ದತ್ತು ಮಕ್ಕಳನ್ನ ಉತ್ತರಾಧಿಕಾರಿಯಾಗಿ ನೇಮಿಸೋದು ಅನ್ನೋದು ಬಹಳ ಹಿಂದಿನಿಂದ ಬಂದಿದ್ದ ಸಂಪ್ರದಾಯ. ಬ್ರಿಟಿಷರು ಒಂದೇ ಒಂದು ಕಾನೂನಿನಿಂದ ಈ ಸಂಪ್ರದಾಯವನ್ನೇ ಇಲ್ಲದ ಹಾಗೆ ಮಾಡ್ಬಿಟ್ರು. ಇದು ಕೇವಲ ಒಂದು ಕಾನೂನಿನ ಬದಲಾವಣೆ ಆಗಿರ್ಲಿಲ್ಲ, ಬದಲಿಗೆ ಭಾರತೀಯ ಸಂಸ್ಕೃತಿಯ ಮೇಲೆ ಮಾಡಿದ ಒಂದು ದೊಡ್ಡ ಆಘಾತವಾಗಿತ್ತು. ಸರಿ, ಇಲ್ಲಿಂದ ಮುಂದೆ ಹೋಗೋಣ. ನೋಡಕ್ಕೆ ಇದೊಂದು ಆಡಳಿತದ ನಿಯಮದ ತರ ಕಾಣಬಹುದು, ಆದ್ರೆ ಇದು ಅದಕ್ಕಿಂತ ಎಷ್ಟೋ ದೊಡ್ಡ. ಹೇಗೆ ಅಂತ ನೋಡೋಣ ಬನ್ನಿ. ಇತಿಹಾಸದ ದಾಖಲೆಗಳನ್ನ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಈ ನೀತಿ ಏನೋ ನ್ಯಾಯಕ್ಕೋಸ್ಕರ ತಂದಿದ್ದಲ್ಲ, ಇದು ಪಕ್ಕಾ ಒಂದು ರಾಜಕೀಯ ಅಸ್ತ್ರವಾಗಿತ್ತು. ಇದರ ಒಂದೇ ಒಂದು ಉದ್ದೇಶ, ಭಾರತದ ರಾಜ್ಯಗಳನ್ನ ಒಂದೊಂದಾಗಿಯೇ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಳೋದು. ಇದು ಎಷ್ಟು ವ್ಯವಸ್ಥಿತವಾಗಿತ್ತು ಅಂದ್ರೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಬ್ರಿಟಿಷರಿಗೆ ಮೊದಲೇ ಗೊತ್ತಿತ್ತು ಯಾವ್ಯಾವ ರಾಜರಿಗೆ ಸ್ವಂತ ಮಕ್ಕಳಿಲ್ಲ ಅಂತ. ಅವರೊಂದು ಲಿಸ್ಟ್ ಮಾಡ್ಕೊಂಡು ಆ ರಾಜ್ಯಗಳನ್ನೇ ಟಾರ್ಗೆಟ್ ಮಾಡಿ ಅವುಗಳನ್ನ ತಮ್ಮದಾಗಿಸ್ಕೊಳ್ಳಕ್ಕೆ ಒಂದು ರೀತಿ ಸಂಚನೆ ರೂಪಿಸಿದ್ರು. ಹೇಳಿದ ಹಾಗೆ ಈ ನೀತಿ ಕೇವಲ ಪೇಪರ್ ಮೇಲೆ ಇರ್ಲಿಲ್ಲ. ನೋಡುತ್ತಿದ್ದ ಹಾಗೆ ಒಂದಾದ ಮೇಲೆ ಒಂದರಂತೆ ಭಾರತದ ಎಷ್ಟೋ ಸ್ವತಂತ್ರ ರಾಜ್ಯಗಳು ತಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಬ್ರಿಟಿಷರ ಪಾಲಾದವು. ಉದಾಹರಣೆಗೆ ಸತಾರಾ, ಜೈಪುರ್, ಸಂಬಲ್ಪುರ, ಉದಯಪುರ, ಝಾನ್ಸಿ ಮತ್ತೆ ನಾಗಪುರ ಇವೆಲ್ಲ ಪ್ರಮುಖ ರಾಜ್ಯಗಳು ಈ ನೀತಿಗೆ ಬಲಿಯಾದವು. ಇವೆಲ್ಲ ಬ್ರಿಟಿಷರ ಕೈಗೆ ಹೋದತು ಕೇವಲ ರಾಜಕೀಯ ಬದಲಾವಣೆ ಆಗಿರಲಿಲ್ಲ, ಅಲ್ಲಿನ ಜನರ ಜೀವನದ ಮೇಲೆ ಇದು ದೊಡ್ಡ ಪರಿಣಾಮ ಬೀರಿತು. ಡಾಲ್ಹೌಸಿ ಒಂದಾದ ಮೇಲೆ ಒಂದು ರಾಜ್ಯವನ್ನ ಹೀಗೆ ಸೇರಿಸ್ಕೊಳ್ತಾ ಹೋದ ಹಾಗೆ ಇದರ ವಿರುದ್ಧ ಒಂದು ದೊಡ್ಡ ವಿರೋಧ ಕೂಡ ಹುಟ್ಕೊಳ್ಳಕ್ಕೆ ಶುರುವಾಯಿತು. ಮೊದಲನೆಯದಾಗಿ, ಈ ನೀತಿ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಭಾರತದ ರಾಜಮನೆತನಗಳನ್ನ. ತಮ್ಮ ರಾಜ್ಯ, ತಮ್ಮ ಅಧಿಕಾರ, ತಮ್ಮ ಘನತೆ ಎಲ್ಲವನ್ನೂ ಕಳೆದುಕೊಂಡ ರಾಜರು ಮತ್ತೆ ಅವರ ಆಸ್ಥಾನದವರು ಸಹಜವಾಗಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ರು. ಆದ್ರೆ ಈ ಸಿಟ್ಟು ಕೇವಲ ಅರಮನೆಗಳಿಗೆ ಸೀಮಿತವಾಗಿರ್ಲಿಲ್ಲ. ತಮ್ಮ ರಾಜರ ಮೇಲೆ ಅಪಾರ ನಿಷ್ಠೆ ಇಟ್ಟುಕೊಂಡಿದ್ದ ಸಾಮಾನ್ಯ ಜನರಿಗೂ ಈ ಸುದ್ದಿ ಹರಡಿ ಅವರಲ್ಲೂ ಆಕ್ರೋಶ ಶುರುವಾಯಿತು. ಹೀಗೆ ರಾಜರಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಎಲ್ಲರಲ್ಲೂ ಅಸಮಾಧಾನ ಹೆಚ್ಚಾಗ್ತಾ ಹೋಯಿತು. ಇದು ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ದಂಗೆ ಏಳೋಕೆ ಬೇಕಾದ ಎಲ್ಲಾ ಪರಿಸ್ಥಿತಿಯನ್ನು ಸಿದ್ಧ ಮಾಡಿತು. ಹೀಗೆ ಒಳಗೊಳಗೆ ಕುದಿಯುತ್ತಿದ್ದ ಈ ಆಕ್ರೋಶ ಇದೆಯಲ್ಲ, ಅದು ಜಾಸ್ತಿ ದಿನ ಸುಮ್ಮನೆ ಇರಲಿಲ್ಲ. ಶೀಘ್ರದಲ್ಲೇ ಒಂದು ದೊಡ್ಡ ಸಂಘರ್ಷವಾಗಿ ಸ್ಫೋಟಿಸಿತು. ಈ ಎಲ್ಲಾ ಘಟನೆಗಳು ಒಂದು ನಿರ್ದಿಷ್ಟ ವರ್ಷದಲ್ಲಿ ತಮ್ಮ ಕ್ಲೈಮ್ಯಾಕ್ಸ್ಗೆ ತಲುಪಿದವು. ಅದು ಭಾರತದ ಇತಿಹಾಸದಲ್ಲಿ ಒಂದು ಮರೆಯಲಾಗದ ವರ್ಷ. ಹೌದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಉಂಟಾದ ಆ ವ್ಯಾಪಕ ಅಸಮಾಧಾನವೇ 1857ರಲ್ಲಿ ನಡೆದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಮುಖ್ಯ ಕಾರಣವಾಯಿತು ಅಂತ ಇತಿಹಾಸ ಹೇಳುತ್ತೆ. ಹಾಗಾದ್ರೆ ನಾವು ಇಲ್ಲಿಂದ ಏನು ಕಲಿಬಹುದು? ನೋಡಿ, ಹೇಗೆ ಒಂದೇ ಒಂದು ನೀತಿ, ಒಂದು ಪಕ್ಕಾ ಪ್ಲಾನ್ ಇಡೀ ದೇಶದ ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಡಬಹುದು. ಇದು ನಿಜಕ್ಕೂ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ಇತಿಹಾಸವನ್ನ ಬದಲ್ಸೋದು ಒಬ್ಬ ವ್ಯಕ್ತಿಯೋ
ಅಥವಾ ಆ ವ್ಯಕ್ತಿ ಜಾರಿಗೆ ತಂದ ಒಂದು ನೀತಿಯೋ